ರೈಲ್ವೆ ಇಲಾಖೆಗೆ ಭೂ ಸ್ವಾಧೀನ, ರೈತರ ಆಕ್ರೋಶ. ಹೌದು, ಫಲವತ್ತಾದ ರೈತರ ಭೂಮಿಯ ವಶಪಡಿಸಿಕೊಳ್ಳಲು ಸಜ್ಜಾದ ಸರ್ಕಾರ ರೈಲ್ವೆ ಇಲಾಖೆಯ ಟರ್ಮಿನಲ್ 1 ಮಾಡುವ ಉದ್ದೇಶಕ್ಕೆ ಭೂ ಸ್ವಾಧೀನ ಪ್ರಕ್ರಿಯೆ ನಡೆದಿದೆ. ಸುಮಾರು 1,000ಕ್ಕೂ ಅಧಿಕ ಎಕರೆ ಭೂಮಿಯನ್ನು ವಶಪಡಿಸಿಕೊಳ್ಳಲು ತಯಾರಿಯನ್ನ ನಡೆಸಿದೆ. ಬೊಳ್ಳಹಳ್ಳಿ, ಆವುತಿ, ವೆಂಕಟಗಿರಿ ಕೋಟೆ, ಬಿಜ್ವಾರ ಮುಂತಾದ ಗ್ರಾಮಗಳಲ್ಲಿರುವ ರೈತರ ಸಾಗುವಳಿ ಭೂಮಿ ಸ್ವಾಧೀನಕ್ಕೆ ನೇಲೆ ನಕಾಶೆಯನ್ನ ತಯಾರು ಮಾಡಿದೆ. ಭೂ ಸ್ವಾಧೀನ ಮಾಡಲು ತಯಾರಿ ನಡೆಸಿರುವ ಸರ್ಕಾರದ ವಿರುದ್ಧ ರೈತಾಪಿ ವರ್ಗ ಈಗ ತಿರುಗಿ ಬಿದ್ದಿದೆ. ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿಯನ್ನ ಬಿಡೋ ಮಾತೇ ಇಲ್ಲ. ಭೂಮಿ ಉಳಿವಿಗಾಗಿ ಸರ್ಕಾರದ ವಿರುದ್ಧ ಉಗ್ರವಾದ ಹೋರಾಟ ಮಾಡೋ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿಗಾಗಿ ನಮ್ಮ ಉಳಿವಿಗಾಗಿ ಹೋರಾಟ. ರೈತ ಹೋರಾಟಕ್ಕೆ ಸಾಥ್ ನೀಡಲಿದ್ದಾರೆ ಮಂಜುನಾಥ್ ಮಹಾರಾಜ್ ಗುರುಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು. ಸುತ್ತಮುತ್ತಲ ಗ್ರಾಮಸ್ಥರಿಂದ ಸರ್ಕಾರದ ವಿರುದ್ಧ ಹೋರಾಡಲು ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು. ಬೊಳ್ಳಹಳ್ಳಿ ಗ್ರಾಮದಲ್ಲಿ ನಡೆದ ಭೂ ಸ್ವಾಧೀನ ವಿರೋಧಿಸಲು ಪೂರ್ವಭಾವಿ ಸಭೆ ಕೂಡ ನಡೆಯಿತು. ಯಲೆಯೂರು ರಾಧಾಕೃಷ್ಣ, NKTV4 ಬ್ಯೂರೋ ರಿಪೋರ್ಟ್, ಬೆಂಗಳೂರು. ಒಟ್ಟು 15,000ವರೆಗೂ ಜನಸಂಖ್ಯೆ ಇದೆ. ರೈತ ವರ್ಗದವರೇ ಜಾಸ್ತಿ ಇರೋದು. ಎಲ್ಲ ರೈತರೇ ನಾವು ಕೆಲಸ ಮಾಡ್ತಾರೆ. ಜನಸಂಖ್ಯೆಯನ್ನು ಈ ತರ ಬಳಸ್ತಾ ಇರೋದ್ರಿಂದ ತುಂಬಾ ತೀವ್ರವಾಗಿ ಗೊಂದಲ ಆಗ್ಬಿಟ್ಟಿದೆ ರೈತರಿಗೆ. ಬೇರೆ ಏನು ವಿಧಿ ಇಲ್ಲ, ನಮ್ಗೆ ಮಾರ್ಗ ಏನು ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಈಗ ನಮಗೆ ವ್ಯವಸಾಯ ಬಿಟ್ರೆ ಬೇರೆ ಏನು ಇಲ್ಲ. ವ್ಯವಸಾಯನೇ ಒಂದು ಇದಾಗಿರೋದ್ರಿಂದ ನಮ್ಗೆ ಯಾವುದೇ ಕಾರಣಕ್ಕೂ ನಮ್ಮ ಸರ್ವೆ ನಂಬರ್ಗಳಾಗಿರ್ಬೋದು, ನಮ್ಮ ಭೂಮಿ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ನಾವು ಸರ್ಕಾರಕ್ಕೆ ಒಂದಡಿ ಕೂಡ ಭೂಮಿ ಕೊಡಲ್ಲ. ನಾವು ಹೋರಾಟ ಮಾಡೋಕ್ಕೂ ರೆಡಿ ಇದ್ದೀವಿ. ಆಗಿರ್ಬೋದು, MLA ಡೆಲ್ಲಿವರೆಗೂ ಹೋಗೋ ಕೂಡ ನಾವು ರೆಡಿ ಇದ್ದೀವಿ, ಸಿದ್ಧ ಆಗಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ನಾವು ಕೊಡೋಕೆ ರೆಡಿ ಇಲ್ಲ. ಮಂಜುಳ, ಗ್ರಾಮ ಪಂಚಾಯತಿ ಮೆಂಬರ್. ಮಾಡಿ ಕೂರಿಸಿದ್ದಾರೆ. ಗ್ರಾಮಾಂತರ ಪ್ರದೇಶಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದು ನಮ್ಮ ರೈತರು ಏನು ಫ್ಲೈಟಲ್ಲಿ ಓಡಾಡ್ತಾ ಇದಾರ? ಏನಿಲ್ಲ ಅಲ್ವಾ? ಆದ್ರಿಂದ ನಿಮ್ಮ ಗೌರ್ಮೆಂಟ್, ನಿಮ್ಮ ಸರ್ಕಾರಕ್ಕೆ ಉಪಯೋಗ ಆಗುವಂತಹ ಕಾರ್ಯಕ್ರಮಗಳು, ಯೋಜನೆಗಳನ್ನ ನೀವು ಮಾಡ್ಕೊಳ್ತಾ ಇದ್ದೀರಾ ಅಷ್ಟೇನೆ. ಇಲ್ಲಿ ನಷ್ಟ ಆಗ್ತಾ ಇರೋದು ರೈತಾಪಿ ವರ್ಗಕ್ಕೆ, ಸಾಮಾನ್ಯ ಮಧ್ಯಮ ವರ್ಗದವರಿಗೆ, ಬಡವರಿಗೆ. ಅದರ ಬಗ್ಗೆ ಏನಾದ್ರು ಅನುಕಂಪ ಇದೆಯಾ? ಅದರ ರಿಲೇಟೆಡ್ ಏನಾದ್ರು ಪ್ರಾಜೆಕ್ಟ್ ನೀವು ಹಾಕೊಳ್ತಾ ಇದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ. ಹೋರಾಟ ಯಾವತ್ತೂ ಇದ್ದೇ ಇರುತ್ತೆ, ಒಂದ್ಸಲ ಮಾತಾಡಿ ಬಿಟ್ಕೊಡೋದಿಲ್ಲ. ಇದು ನಾನು ಹೇಳ್ತಾ ಇದ್ದೀನಲ್ಲ ಆರಂಭ ಅಂತ ಹೇಳಿ. ಯಾವ ಕಾರಣಕ್ಕೂ ರೈತಾಪಿ ವರ್ಗದ ಭೂಮಿಗಳನ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಬೇಕಿಲ್ಲ ನಮಗ ಕೂಲಿ ಮಾಡ್ಕೊಂಡು ತಿನ್ನೋರ್ ಕೆತ್ತೋಗ್ಬೇಕು ನಾವು. ಎಲ್ಲಿಯವರೆಗೂ ಹೋರಾಟ? ಬೆಕ್ಕೆ ಬೇಕು, ಬೆಕ್ಕೆ ಬೇಕು. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಧಿಕ್ಕಾರ, 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 ಧಿಕ್ಕಾರ.